ಇತಿಹಾಸದಲ್ಲಿ ಒಂದು ಪ್ರತಿಜ್ಞೆ ಇಡೀ ಜೀವನವನ್ನೇ ಬದಲಾಯಿಸಿದ ಕಥೆ ಇದು. ಅಂತಹ ಪ್ರತಿಜ್ಞೆ ಮಾಡಿದವನು ಭೀಷ್ಮ. ಶಂತನು ರಾಜನ ಮಗನಾದ ದೇವವ್ರತ ಬಾಲ್ಯದಿಂದಲೇ ಧರ್ಮ, ಶಿಸ್ತು, ತ್ಯಾಗಕ್ಕೆ ಮಾದರಿಯಾಗಿದ್ದ. ಒಂದು ದಿನ ಶಂತನುವಿಗೆ ಸತ್ಯವತಿಯ ಮೇಲೆ ಪ್ರೀತಿಯಾಯಿತು. ಸತ್ಯವತಿಯ ತಂದೆಯ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಸತ್ಯವತಿಯ ತಂದೆಯು ಒಂದು ಷರತ್ತು ಹಾಕಿದನು. ಸತ್ಯವತಿಯ ಮಗನಿಗೆ ಹಸ್ತಿನಾಪುರದ ಸಿಂಹಾಸನ ಸಿಗಬೇಕು. ಈ ಮಾತು ಕೇಳಿ ಶಂತನು ತುಂಬ ದುಃಖಗೊಂಡ. ಇದನ್ನು ತಿಳಿದ ದೇವವ್ರತ ತಂದೆಯ ದುಃಖ ಸಹಿಸಲಾರದೆ ತಾನೇ ಮುಂದೆ ಬಂದ. ದೇವವ್ರತ ಎಲ್ಲರ ಮುಂದೆ ಘೋಷಿಸಿದ, ನಾನು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರುತ್ತೇನೆ. ನನಗೆ ಎಂದಿಗೂ ರಾಜ್ಯ ಬೇಕಾಗಿಲ್ಲ. ಸತ್ಯವತಿಯ ಸಂತತಿಯೇ ಹಸ್ತಿನಾಪುರದ ರಾಜರು. ಆ ಕ್ಷಣದಲ್ಲಿ ದೇವವ್ರತ ಭೀಷ್ಮನೆನಿಸಿಕೊಂಡ. ಭೂಮಿ ನಡುಗಿದಷ್ಟು ಭಯಾನಕವಾಗಿತ್ತು ಆ ಪ್ರತಿಜ್ಞೆಯ ಶಕ್ತಿ. ತಂದೆಯ ಮುಖದಲ್ಲಿ ಸಂತೋಷ ಬಂದಿತು, ರಾಜ್ಯ ಉಳಿಯಿತು. ಆದರೆ ಭೀಷ್ಮ ತನ್ನ ವೈಯಕ್ತಿಕ ಸುಖವನ್ನೆಲ್ಲ ಧರ್ಮಕ್ಕಾಗಿ ತ್ಯಾಗ ಮಾಡಿದನು. ಅವನು ಜೀವಂತವಾಗಿದ್ದಾಗಲೇ ಒಂದು ಜೀವಂತ ತ್ಯಾಗಮೂರ್ತಿಯಾದ. ಈ ಕತೆ ಹೇಳೋ ಪಾಠ ಏನೆಂದರೆ, ನಿಜವಾದ ತ್ಯಾಗ ಅಂದರೆ ನಿನ್ನ ಸುಖವನ್ನೆಲ್ಲ ಬಿಟ್ಟು ಇತರರ ಧರ್ಮಕ್ಕಾಗಿ ನಿಲ್ಲುವುದು. ಈ ಕತೆ ನಿಮಗೆ ಇಷ್ಟವಾದರೆ ಮುಂದಿನ ಭಾಗಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.